ಕಾಂಗ್ರೆಸ್ ಆಗಿ ಬಿಜೆಪಿ ನಡುವೆ ಆರ್ಎಸ್ಎಸ್ ನಿರ್ಬಂಧ ಸಮರ ತಾರಕಕ್ಕೇರಿದೆ. ಬಿಜೆಪಿಯ ಎಲ್ಲಾ ಸವಾಲ್ಗಳಿಗೂ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ತೆಗೆದುಬಿಟ್ರೆ ಬಿಜೆಪಿನೇ ಇರಲ್ಲ ಅಂತ ಬಾಂಬ್ ಸಿಡಿಸಿದ್ದಾರೆ. ಆರ್ಎಸ್ಎಸ್ಗೆ ಕಡಿವಾಣ ಹಾಕೋ ಪ್ರಸ್ತಾಪನೆ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದೆ. ಬಿಜೆಪಿ ಆರ್ಎಸ್ಎಸ್ನ ಕೈಗೊಂಬೆ. ಆರ್ಎಸ್ಎಸ್ ತೆಗೆದುಬಿಟ್ರೆ ಬಿಜೆಪಿನೇ ಇರಲ್ಲ. ನಾನು ಆರ್ಎಸ್ಎಸ್ನ ವಿರೋಧಿ ಅಂತ ಗುಡುಗಿದ ಪ್ರಿಯಾಂಕ್ ಖರ್ಗೆ. ಬ್ಯಾನ್ ಮಾಡಲು ಆಗಲ್ಲ ಎಂದ ಬಿಜೆಪಿ. ಇತಿಹಾಸ ಪುಟ ನೋಡಿ ಎಂದ ಪ್ರಿಯಾಂಕ್. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕಲು ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರೋ ಪತ್ರ ಸಂಚಲನ ಮೂಡಿಸಿದೆ. ಜನರಲ್ಲಿ ದ್ವೇಷ ಬಿತ್ತುವ ಕೆಲಸವನ್ನ ನಿಗ್ರಹಿಸಬೇಕು. ಆರ್ಎಸ್ಎಸ್ ಸರ್ಕಾರಿ ಜಾಗ ಬಳಸಿಕೊಂಡು ಶಾಖೆ ಮಾಡ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಈ ಪತ್ರಕ್ಕೆ ಸ್ಪಂದಿಸಿರೋ ಸಿಎಂ ಕೂಡ ಕ್ರಮ ಕೈಗೊಳ್ಳಿ ಅಂತ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ. ಇದೇ ವಿಚಾರವೀಗ ರಾಜ್ಯ ರಾಜಕೀಯದಲ್ಲಿ ಬಡಿದಾಟಕ್ಕೆ ವೇದಿಕೆಯಾಗಿದೆ. ನಾಡಿನ ಮಕ್ಕಳು, ಯುವ ಸಮುದಾಯ, ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳು, ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯು ಶಾಖೆ, ಸಾಂಘಿಕ್ ಹಾಗೂ ಬೈಠಕ್ ಹೆಸರಲ್ಲಿ ನಡೆಸುವ ಎಲ್ಲಾ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇವತ್ತು ಕೂಡ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ತಾವು ಪತ್ರ ಬರೆದಿರೋದನ್ನ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿಯ ಎಲ್ಲಾ ಕೌಂಟರ್ಗಳಿಗೂ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ತೆಗೆದ್ರೆ ಬಿಜೆಪಿನೇ ಇರಲ್ಲ ಎಂದಿದ್ದಾರೆ. ನಾನು ಆರ್ಎಸ್ಎಸ್ ವಿರೋಧಿ ಎಂದಿರೋ ಪ್ರಿಯಾಂಕ್ ನಿಮ್ಮ ಆರ್ಎಸ್ಎಸ್ ರಿಜಿಸ್ಟರ್ ಆಗಿರೋ ಕಾಪಿ ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ. ನೋಡಿ, ಬಿಜೆಪಿ ಪಾರ್ಟಿ ಏನಿದೆ ಆರ್ಎಸ್ಎಸ್ ಕೈಗೊಂಬೆ. ಆರ್ಎಸ್ಎಸ್ ತೆಗೆದ್ಬಿಟ್ರೆ ಬಿಜೆಪಿನೇ ಇಲ್ಲ. ಬಿಜೆಪಿ ಇಸ್ ನಿಲ್, ಶೂನ್ಯ ವಿತೌಟ್ ಆರ್ಎಸ್ಎಸ್, ಅಂಡ್ ಆರ್ಎಸ್ಎಸ್ ಇಸ್ ಝೀರೋ ವಿತೌಟ್ ರಿಲಿಜಿಯನ್. ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ, ಆರ್ಎಸ್ಎಸ್ ನ ವಿರೋಧಿ. ಆ ತತ್ವದಲ್ಲಿ ಸಮಾನತೆ ಇಲ್ಲ. ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ. ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು? ಬೇರೆ ಸಂಘಟನೆಗಳು ಪಥಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ? ಇನ್ನು ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ನಾವೇ ಬರ್ತೀವಿ ಮುಟ್ಟಿ ನೋಡಿ ಅಂತ ಸವಾಲ್ ಹಾಕಿದ್ರು. ಇದಕ್ಕೂ ಕೌಂಟರ್ ಕೊಟ್ಟ ಪ್ರಿಯಾಂಕ್ ಆರ್ಎಸ್ಎಸ್ ಚಟುವಟಿಕೆಗಳನ್ನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಅಂತ ತಿವಿದಿದ್ದಾರೆ. ಈ ಗ್ರೌಂಡ್ಗಳು, ಸರ್ಕಾರಿ ಆಟದ ಮೈದಾನಗಳೇನಿದೆ, ಅದು ನಮ್ಮ ಅಪ್ಪನ ಆಸ್ತಿನೂ ಅಲ್ಲ, ಕಾಂಗ್ರೆಸ್ ಅವರ ಅಪ್ಪನ ಆಸ್ತಿನೂ ಅಲ್ಲ. ಅದು ಪಬ್ಲಿಕ್, ಯಾರು ಬೇಕಾದ್ರೂ ಹೋಗ್ಬೋದು. ಪಬ್ಲಿಕ್ ಪ್ಲೇಸ್ ಅದು. ನಿಮ್ಮನ್ನೇನು ಕೇಳಿ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ ತಾಕತ್ತಿದ್ರೆ ಮಾಡ್ರಿ. ನಾನೇ ಹೋಗ್ತೀನಿ ಅಲ್ಲಿ, ನಾನೇ ಮಾಡ್ತೀನಿ ಆರ್ಎಸ್ಎಸ್. ನೀವ್ ಯಾವ ಜಾಗನ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ. ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ. ನಿಮ್ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ನನ್ನ. ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ. ಆಚರಣೆ ಮಾಡ್ಲಿ ನಿಮ್ಮ ಮನೆಯಲ್ಲಿ. ಜೋಶಿ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ. ಯಾರು ಬೇಡ ಅಂದಿದ್ದಾರೆ? ಇನ್ನು ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಕುಟುಕಿದ ರಾಜ್ಯ ಬಿಜೆಪಿ ಘಟಕ ಮಲ್ಲಿಕಾರ್ಜುನ ಖರ್ಗೆ ಅವರ ಫೋಟೋವೊಂದನ್ನು ರಿಲೀಸ್ ಮಾಡಿತ್ತು. ಖರ್ಗೆ ಅವರೇ ಖುದ್ದು ಆರ್ಎಸ್ಎಸ್ ಶಿಬಿರಕ್ಕೆ ಹೋಗಿದ್ದಾಗಿ ಟ್ವೀಟ್ ಮಾಡಿತ್ತು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಕೋಮು ಗಲಭೆ ಮಾಡದಂತೆ ತಾಕೀತು ಮಾಡಲು ಹೋಗಿದ್ರು ಅಂತ ಸ್ಪಷ್ಟನೆ ನೀಡಿದ್ದಾರೆ. 2007ರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು. ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾ ಇತ್ತು. ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತು ಮಾಡಿದ್ರು. ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕ್ಬೇಕಾಗುತ್ತೆ ಅಂದ್ಬಿಟ್ಟು ಇವರು ಯಾವುದೋ ಒಂದು ಫೋಟೋ ತಗೊಂಡು ಇವರು ಆರ್ಎಸ್ಎಸ್ ಶಾಖೆಗೆ ಹೋಗಿದ್ದಾರೆ ಅಂತ ಹೇಳತ್ತಾರ. ಆಯ್ತು, ಇವ್ರು ಕರೆದಿದ್ರೆ ಯಾವನ್ನ ಕೊಡೋಕೆ ಹೇಳಿ, ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ, ಖರ್ಗೆ ಅವ್ರಿಗೆ ಹಿಂಗೆ ಕರೆದಿದ್ರು ಅಂತ. ಇನ್ನು ನೆಹರು ಇಂದಾನೆ ಬ್ಯಾನ್ ಮಾಡಲು ಆಗ್ಲಿಲ್ಲ, ನಿಮ್ಮ ಹತ್ರ ಸಿದ್ದರಾಮಯ್ಯನವರಿಂದ ಆರ್ಎಸ್ಎಸ್ ಬ್ಯಾನ್ ಮಾಡಲು ಆಗುತ್ತಾ ಅಂತ ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಇತಿಹಾಸ ಪುಟ ತಿರುಗಿಸಿ ನೋಡಿ ಅಂತ ಪ್ರಿಯಾಂಕ್ ಪಂಚ್ ಕೊಟ್ಟಿದ್ದಾರೆ. ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ ಆರ್ಎಸ್ಎಸ್ ನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ. ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ? ನೋಡಿ, ಪಟೇಲ್ ಅವರು ಬ್ಯಾನ್ ಮಾಡಿದ್ರು. ನೀವು ಸ್ವಲ್ಪ ಇತಿಹಾಸದ ಪುಟವನ್ನ ತಿರುಗಿಸಿ ಓದಕ್ಕೆ ಹೇಳಿ ಆರ್ಎಸ್ಎಸ್ ಅವರಿಗೆ. ಬಂದು ಕೈಕಾಲು ಬಿದ್ದರು. ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ ಡಿಕ್ಟಾಟ್ ಆನ್ ದ ನ್ಯಾಷನಲ್ ಫ್ಲಾಗ್. ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನ್ ಅನ್ನ ತೆಗೆದು. ಪ್ರಿಯಾಂಕ್ ಗಂಡೋ ಹೆಣ್ಣೋ ಅಂತ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡೆಗೆ ಗುಡುಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಪ್ರಿಯಾಂಕ್ ಖರ್ಗೆ ನಿಮಗಿಂತ ನಾವೇ ಬೆಟರ್ ಅಲ್ವಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಈ ಹೆಸರು ಗಂಡೋ ಹೆಣ್ಣು ಅನ್ನೋದೇ ಗೊತ್ತಾಗೋಲ್ದು. ಯಾಕಂದ್ರೆ ಪ್ರಿಯಾಂಕಾ ಅನ್ನೋ ಹೆಸರು ಗಂಡುನೂ ಅದಾವು, ಹೆಣ್ಣು ಅದಾವು. ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡ್ತೀರಾ ನೀವು?
ಇದು ಸಾಧ್ಯ ಇದೆಯಾ? ಕಾಂಗ್ರೆಸ್ನ ಅಜ್ಜ ಮುತ್ತಜ್ಜ ಅವರಿಂದ ಆಗಿಲ್ಲ ಬ್ಯಾನ್ ಮಾಡಲಿಕ್ಕೆ. ಗಡಿಬಿಡಿನಲ್ಲಿ ಹುಟ್ಟಿದೀವಿ ಅಂದ್ರೆ ಇವ್ರಿಗೆ ಗೊತ್ತಾ? ಇಲ್ಲ, ಹಿಂಗ್ ಗಡಿಬಿಡಿ, ಇದು ಗಡಿಬಿಡಿಯಾಗಿ ಹುಟ್ಟಿದೀವಿ ಅಂದ್ರೆ ಇದೇ ಬೆಟರ್ ಅಲ್ಲ ಅವ್ರಕ್ಕಿಂತ. ಅವ್ರು ಪುರ್ಸೊತ್ತಲ್ಲಿ ಹುಟ್ಟಿಸಿದ್ರೆ ಹಿಂಗ ಆಗೋದು. ಮೆದುಳು ಇಲ್ಲ, ಆ ಕಡೆ ಲಾಜಿಕ್ ಇಲ್ಲ. ಯಾವ್ದಾದ್ರು ಇದ್ರೆ ದಾಖಲೆಗಳಿಟ್ಟು ಮಾತಾಡಿದ್ರೆ ಮಾತಾಡ್ಬೋದು. ಆರ್ಎಸ್ಎಸ್ ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರೇ ಇಲ್ಲ, ನಾಯಕರೇ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಈಶ್ವರಪ್ಪ, ಆರ್ಎಸ್ಎಸ್ ಅತಿ ದೊಡ್ಡ ಸಂಘಟನೆ, ವಿಶ್ವದಾದ್ಯಂತ ಪ್ರಶಂಸೆ ಇದೆ ಎಂದಿದ್ದಾರೆ. ಇತಿಹಾಸದ ನೋಡಿದ್ರೆ ಗೊತ್ತಾಗ್ತದೆ, ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ RSS ಇಲ್ವೇ ಇಲ್ಲ. ಅದರ ಅವರ ಇತಿಹಾಸ. ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಅದಕ್ಕೋಸ್ಕರ ಸರ್ದಾರ್ ಪಟೇಲ್ ಬೇಕು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬೇಕು, ಭಗತ್ ಸಿಂಗ್ ಬೇಕು. ಯಾಕೆಂತ ಹೇಳಿದ್ರೆ ಅವರಲ್ಲಿ ಯಾರೂ ಇಲ್ಲ, ಅವರಲ್ಲಿ ಯಾವ ನಾಯಕ ಸಿಗೋದಿಲ್ಲ. ನಾಯಿಗಳು ಬೊಗಳಿದ್ರೆ ಏನೂ ಆಗಲ್ಲ. ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಘಟನೆ ಮೊದಲನೇ ಸ್ಥಾನದಲ್ಲಿರೋದೇ RSS. ಅದರ ಸಮಾಜ ಸೇವೆ ಇದನ್ನೆಲ್ಲ ಗುರುತಿಸಿ ಕೇವಲ ಹಿಂದೂಸ್ತಾನ್ ಅಲ್ಲ, ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ RSS ಬಗ್ಗೆ ಪ್ರಶಂಸೆ ಬಂದಿರೋದು ನಾವು ಕಾಣ್ತಾ ಇದ್ದೇವೆ. ಕಾಂಗ್ರೆಸ್ ಶಾಸಕನ ಶಾಲೆಯಲ್ಲಿ ಆರ್ಎಸ್ಎಸ್ ಬೈಠಕ್. ಇದೆಲ್ಲದರ ನಡುವೆ ಕಲಬುರಗಿಯ ಅಫಜಲಪುರ ಕಾಂಗ್ರೆಸ್ ಶಾಸಕ MY ಪಾಟೀಲ್ ಒಡೆತನದ ಶಾಲೆಯಲ್ಲಿ ಆರ್ಎಸ್ಎಸ್ ಬೈಠಕ್ ನಡೆಸಿದೆ. ನಿನ್ನೆ ಸಂಜೆ ಅನುದಾನಿತ ಶಾಲೆಯಲ್ಲಿ ಪಥಸಂಚಲನ ನಡೆಸಲಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶಾಸಕ MY ಪಾಟೀಲ್, ನಮ್ಮ ಶಾಲೆ ಸಾರ್ವಜನಿಕರ ಸ್ವತ್ತು, ಎಲ್ಲ ಪಕ್ಷದವರಿಗೂ ಕಾರ್ಯಕ್ರಮ ಮಾಡಲು ಜಾಗ ಕೊಟ್ಟಿದ್ದೇವೆ ಎಂದಿದ್ದಾರೆ. ಆರ್ಎಸ್ಎಸ್ ದೇಶ ಒಡೆಯುವ ಸಂಘಟನೆ ಅಂತಾನು ಗುಡುಗಿದ್ದಾರೆ. ಇವತ್ತು ಹಿಂದಿನಿಂದಲೂ ಕೂಡ ಯಾರು ಕೇಳ್ತಾರೆ ಇದೇ RSS ಒಂದೇ ಅಲ್ಲ, ಬೇರೆ ಸಂಘಟನೆಯವರು ಕೇಳಿದಾಗ ಅವರ ಉತ್ತಮವಾದಂಥ ಕೆಲಸಕ್ಕೆ ನಾವು ಅವರಿಗೆ ಸಹಾಯ ಮಾಡೋದುಂಟು ಮತ್ತು ಆ ಸ್ಥಳವನ್ನು ಖಾಲಿ ಇದ್ದಾಗ ಕೊಟ್ಟಿದ್ದು ಅನೇಕ ನಿದರ್ಶನಗಳಿವೆ. RSSದವರು ಮಾಡ್ತಕ್ಕಂಥ ವಿಭಜನಕಾರಿ ಕೆಲಸವನ್ನು ಮಾಡುವುದರಿಂದ ಅದಕ್ಕೆ ನಾವು ತಿರಸ್ಕಾರ ಮಾಡ್ತಾಯಿದ್ದೇವೆ. ಯಾಕಂದರೆ ದೇಶವನ್ನು ಒಡೆಯುವಂಥ ಕೆಲಸ RSSದವರು ಮಾಡ್ತಾ ಇದ್ದಾರೆ. ಸದ್ಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆರ್ಎಸ್ಎಸ್ಗೆ ಅಂಕುಶ ಹಾಕುವ ವಿಚಾರ ವಾಗ್ಯುದ್ಧಕ್ಕೆ ವೇದಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.